ಎನ್ವೈರನ್ಮೆಂಟ್ ಡೇ ಇರ್ಬೋದು, ಚಿಲ್ಡ್ರನ್ಸ್ ಡೇ ಇರ್ಬೋದು, ಅದಕ್ಕೆ ಒಂದು ಸಿಗ್ನಿಫಿಕೆನ್ಸ್ ಇರ್ತದೆ, ಇಂಪಾರ್ಟೆನ್ಸ್ ಇರ್ತದೆ. ಆದ್ದರಿಂದ ಆ ದಿನವನ್ನು ನಾವು ಆಚರಿಸ್ತೇವೆ. ಇವತ್ತು ದಿನ ಜುಲೈ 1. ಡಾಕ್ಟರ್ BC ರಾಯ್ ಅಂತ, ಬಿಧನ್ ಚಂದ್ರ ರಾಯ್, ವೆಸ್ಟ್ ಬೆಂಗಾಲ್ನವರು. ಅವರು ವೈದ್ಯಕೀಯ ವೃತ್ತಿಯಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ. ಹಾಗೆ ಅವರ ಸವಿನೆನಪಿಗಾಗಿ ಜುಲೈ 1 ಡಾಕ್ಟರ್ಸ್ ಡೇ ಅಂತ ನಮ್ಮ ಇದು ನ್ಯಾಷನಲ್ ಡೇ. ಇದು ಇಂಟರ್ನ್ಯಾಷನಲ್ ಡೇ ಅಲ್ಲ, ಇದು ನ್ಯಾಷನಲ್ ಡೇ. ಅಂದರೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟದ್ದು. ಇಂಡಿಯಾದಲ್ಲಿ ಅವರು ತುಂಬ ಕೆಲಸ ಮಾಡಿದ್ದಾರೆ ನಮ್ಮ ಡಾಕ್ಟರ್ಸ್ ಆಗಿ. ಜೊತೆಗೆ ಅವರು ವೆಸ್ಟ್ ಬೆಂಗಾಲ್ನ ಸೆಕೆಂಡ್ ಚೀಫ್ ಮಿನಿಸ್ಟರ್ ಆಗಿದ್ದರು. ಸೊ ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಸಾಮಾಜಿಕ ಕಳಕಳಿಯಿಂದ ಎಷ್ಟೋ ಕೆಲಸ ಮಾಡಿದ್ದಾರೆ. ಆ ಒಂದು ವ್ಯಕ್ತಿಯನ್ನು ಪರಿಗಣಿಸಿ ನಾವು ಇವತ್ತು ಜುಲೈ 1 ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಅವರು 1982 ಜುಲೈ 1 ಹುಟ್ಟಿ 1962 ಜುಲೈ 1 ತೀರ್ಕೊಂಡರು. ಹುಟ್ಟಿದ ದಿವಸ ಮತ್ತು ಸತ್ತ ದಿನ ಸೇಮ್ ಡೇ, ಜುಲೈ 1. 80 ವರ್ಷ ಬದುಕಿದ್ರು. ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಮಹಾತ್ಮ ಗಾಂಧಿಗೆ ಸಹ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಎಲ್ಲರಿಗೂ ಗೊತ್ತಲ್ಲ, ಅವರಿಗೆ ಸಹ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅಂತ ಒಂದು ಅದ್ಭುತವಾದ ವ್ಯಕ್ತಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್. ಹಾಗೆ ನಿಮಗೆ ಗೊತ್ತು, ಮೊನ್ನೆ ಜೂನ್ 21 ಯೋಗ ಡೇ ಮಾಡಿದ್ದಾರೆ. ಹಾಗೆ ಜೂನ್ 5 ಎನ್ವೈರನ್ಮೆಂಟ್ ಡೇ ಮಾಡಿದ್ದೇವೆ. ಹಾಗೆ ಚಿಲ್ಡ್ರನ್ಸ್ ಡೇ 14th ನವೆಂಬರ್ ನೆಹರು ಅವರ ಸಂವಿಧಾನಕ್ಕಾಗಿ, ಅವರ ಹುಟ್ಟುಹಬ್ಬದ ಸಂವಿಧಾನಕ್ಕಾಗಿ ಅವರ ಮಕ್ಕಳಿರುವಂಥ ಪ್ರೀತಿ ವಿಶ್ವಾಸವನ್ನು ಅನುಭವಿಸಿ ಅವರಿಗೆ ನವೆಂಬರ್ 14 ಚಿಲ್ಡ್ರನ್ಸ್ ಡೇ ಮಾಡ್ತೇವೆ. ಬಟ್ ನಿಮಗೆ ಎಲ್ಲರಿಗೂ ಗೊತ್ತಿರುವ ಒಂದು ಅಂದರೆ ಪ್ರೇಮಿಯರ ದಿನಾಚರಣೆ ಅಲ್ವಾ? ಅದು ಯಾರೂ ಬಿಡೋಲ್ಲ. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸ್ತೇವೆ. ಅದು ಸಹ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿರಬೇಕಂತ ಹೇಳ್ತೇನೆ. ಯಾಕೆಂದ್ರೆ ಅವರ ಯಾರು ಅಲ್ಲಿ ಸಿಗ್ನಿಫಿಕೆನ್ಸ್ ನೋಡ್ಕೊಂಡು ಆ ಡೇನ ಆಚರಿಸ್ತಾ ಇದ್ದೇವೆ. ಇವತ್ತು ದಿನ ತಾವೆಲ್ಲರೂ ಸವಿಸ್ತಾರವಾಗಿ ವಿವರಣೆ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನಾನು 30 ವರ್ಷ ಹಿಂದೆ ಎನಾಟಮಿ, ಫಿಸಿಯಾಲಜಿ, ಪ್ಯಾಥಾಲಜಿ ಓದಿದ್ದೆ. ಇವತ್ತು ನನಗೆಲ್ಲ ವಿದ್ಯಾರ್ಥಿ ಫುಲ್ ಅದ್ರ ಡೀಟೇಲ್ಸ್ ಕೊಟ್ಬಿಟ್ಟು ನನಗೆಲ್ಲ ರೀಕಾಲ್ ಆಗ್ತಾ ಇದೆ. ಇವತ್ತು 30 ವರ್ಷದ ನಂತರ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಎಸ್ಪೆಷಲಿ ಕಿಡ್ನಿ ಬಗ್ಗೆ ಭಾಳ ಸವಿಸ್ತಾರವಾಗಿ ನಾನು ನೋಡಿದೆ. ಅವನು ಸ್ವಲ್ಪನೂ ನೋಡಿಲ್ಲ, ಯಾವ ಬುಕ್ಸ್ ನೋಡಿ ಕ್ಲೀನಾಗಿ ಡಿಸ್ಕ್ರಿಪ್ಷನ್ ಮಾಡಿದ್ದಾರೆ. ಸೊ ವಂಡರ್ಫುಲ್ ಡಿಸ್ಕ್ರಿಪ್ಷನ್, ಭಾಳ ಚೆನ್ನಾಗಿದೆ. ಇವತ್ತು ಯಾರು ಮಾಡಿದವರು ಎಕ್ಸಲೆಂಟ್, ಇಬ್ಬರು ಚೆನ್ನಾಗಿ ಮಾಡಿದ್ರಿ. ಕಿಡ್ನಿ ಬಗ್ಗೆ ಸಂಪೂರ್ಣವಾದ ವಿವರಣೆ ಕೊಟ್ಟಿದ್ದೀರಿ. ಮೋಸ್ಟ್ಲಿ ಮೆಡಿಕಲ್ಗೆ ಎಷ್ಟು ಸಂಬಂಧಪಟ್ಟು ಮೆಡಿಕಲ್ ಕಾಲೇಜ್ ಎಷ್ಟು ಇತ್ತು ಅಷ್ಟನ್ನು ಹೇಳಿಕೊಟ್ಟಿದ್ದೀರಿ. ಫುಲ್ A to Z ನಾನು ನೋಡಿದೆಲ್ಲ, ಯಾವುದನ್ನು ಬಿಟ್ಟಿಲ್ಲ. ಎಲ್ಲ ಮೆಡಿಕಲ್ ಕಾಲೇಜ್ ನಾವು ಏನು ಎನಾಟಮಿ, ಫಿಸಿಯಾಲಜಿ, ಪ್ಯಾಥಾಲಜಿ ಹೇಳ್ಕೊಡ್ತೇವೆ, ಎಲ್ಲರೂ ವಿಸ್ತಾರವಾಗಿ ಹೇಳಿಕೊಟ್ಟಿದ್ದೀರಿ. ಇಟ್ಸ್ ಅ ವಂಡರ್ಫುಲ್ ಜಾಬ್ ಯು ಹ್ಯಾವ್ ಡನ್. ಹಾಗೆ ನಮ್ಮ ಮಲ್ಲಿಕಾರ್ಜುನ ಸರ್ ಹೇಳಿದ್ರು ಹಲ್ಲಿನ ಬಗ್ಗೆ, ಯಾವ ಥರ ಹಲ್ಲನ್ನು ಶುಚಿತ್ವವಾಗಿ ಕಾಪಾಡ್ತಾರೆ. ಖಂಡಿತವಾಗಿ ನಾನು ಸಹ ನೀವು ನಂಬ್ತಿರೋ ಡೈಲಿ 2 times ಇದು ಮಾಡ್ತೇನೆ, ಬ್ರಷಿಂಗ್ ಮಾಡ್ತೇನೆ. 2 times ಬ್ರಷಿಂಗ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನೈಟ್ ಅವರ್ಸ್ ಬ್ರಷಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಡೇ ಟೈಮ್. ಯಾಕಂದ್ರೆ ಬೆಳಗಿಂದ ಸಂಜೆ ತಿಂದು ಬಾಯಿಗೆಲ್ಲ ಅಂಟಿರ್ತದೆ. ನೀವು ನೈಟ್ ಬ್ರಷ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ರಾದರ್ ದನ್ ಮಾರ್ನಿಂಗ್. ನೈಟ್ ಬ್ರಷ್ ಮಾಡಿ ಮಲಗಿದ್ರೆ ಅದು ವೆರಿ ಇಂಪಾರ್ಟೆಂಟ್ ರಾದರ್ ದನ್ ಮಾರ್ನಿಂಗ್ ಅಂತ ಹೇಳ್ತೇನೆ. ಭಾಳ ಚೆನ್ನಾಗಿ ಅದ್ಭುತವಾಗಿ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮೇಡಮ್ ಹೇಳ್ತಾ ಇದ್ರು, ಎಲ್ಲ ಮಕ್ಕಳು ಜಂಕ್ ಫುಡ್ ತಿಂದು ಬರ್ತಾ ಇದ್ದಾರೆ, ಊಟ ಸೇರೋದಿಲ್ಲ ಅಂತಾರೆ ಅಂತ. ದಯವಿಟ್ಟು ಹೇಳ್ತಾ ಇದ್ದೇನೆ, ಯಾರು ಬೇಕರಿ ಫುಡ್ ಅಂತ ತಿನ್ಬೇಡಿ. ಎಸ್ಪೆಷಲಿ ಅದು ಬೇಡ ಮೈದಾ. 3 ವೈಟನ್ನು ಬಿಡಬೇಕು. ಒಂದು ಬಿಳಿ ಉಪ್ಪು, ಮತ್ತೊಂದು ಮೈದಾ, ಇನ್ನೂ ಸಕ್ಕರೆ. ಈ 3 ಅಂಶವನ್ನು ಬಿಡಿ. ಈ 3 ವೈಟ್ ಮಾಸ್ಟ್ ಡೇಂಜರಸ್. ಈ 3 ವೈಟನ್ನು ಬಿಡಬೇಕು. ಉಪ್ಪು, ಮೈದಾ ಮತ್ತು ಸಕ್ಕರೆ. ಇವು 3 ಆದಷ್ಟು ಕಡಿಮೆ ಮಾಡ್ತಾ ಹೋಗಿ. ನಿಮಗೆ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗೋ ಸಾಧ್ಯತೆ ಉಂಟು. ಆದಷ್ಟು ಜಂಕ್ ಫುಡ್ ತಿನ್ನಬೇಡಿ. ತರಕಾರಿ, ಹಸಿ ತರಕಾರಿ, ಸೊಪ್ಪು, ಕರಿ, ವೆಜಿಟೇಬಲ್ಸ್, ಫ್ರೂಟ್ಸ್ ಇವೆಲ್ಲ ಆದಷ್ಟು ನಿಮ್ಮ ಆಹಾರದಲ್ಲಿ ಅಳವಡಿಸಿಕೊಂಡು ಮಾಡ್ಕೊಂಡ್ರೆ ಖಂಡಿತವಾದ ಆರೋಗ್ಯ ಪಡಿತೀರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.